ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಎಲ್ಲರೂ ಹೇಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತಿನ ವ್ಲಾಗ್ನ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದು 3 ಡೇಸ್ ವ್ಲಾಗ್ ಆಗಿರುತ್ತೆ. ಅಂದರೆ ಏನು ತುಂಬ ಲೆಂತಿ ಇರಲ್ಲ, ಜಸ್ಟ್ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿದ್ದೆ. ಯಾಕಂದರೆ ನನಗೆ ಬ್ಯಾಕ್ ಟು ಬ್ಯಾಕ್ ಇದು ಕೆಲಸ ಆ್ಯಂಡ್ ನನ್ನ ಶಾಪ್ ಕೆಲಸ ಮತ್ತು ಮೇಕ್ ಓವರ್ದು ಸ್ಯಾರಿ ಪ್ರಿಪ್ಲೇಟಿಂಗ್ ಅದು ಇದು ಅಂತೇಳಿ ಬ್ಯುಸಿ ಆಗಿಬಿಟ್ಟಿದ್ದೆ. ಇನ್ನು ಅದಾದಮೇಲೆ ಸ್ವಲ್ಪ ಕೆಲವೊಂದು ವೈಫೈ ಪ್ರಾಬ್ಲಮ್ಸ್ ಎಲ್ಲಾಗಿ ನಾನು ಬೇಗನೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಸ್ವಲ್ಪ ತಡವಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರು ಬೇಜಾರು ಮಾಡ್ಕೊಬಿಡಿ. ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಕರುಗಳು ಅಲ್ಲಿದೆ. ಇವಾಗ ನಾನು ಹೋಗಿದ ತಕ್ಷಣ ಹೆಂಗೆ ಕಿರ್ಚುತ್ತೆ ಗೊತ್ತಾ ಹಾಲ್ಗೆ. ಏನು ಬೇಕು? ಹಾಂ, ಉಗ್ಗೋಬೇಕಾ? ಉಗ್ಗೋಬೇಕು? ಹಾಂ, ಉಗ್ಗೋಬೇಕು ನಿಮಗೆ? ಉಗ್ಗೋ. ಇನ್ನು ಹಾಲು ಕರೆದಿದ್ದೆಲ್ಲ ಆದಮೇಲೆ ಇನ್ನು ಅವುಗಳಿಗೆ ಫಸ್ಟು ತಿಂಡಿ ಕೊಡೋದು. ಬೂಸ, ಚಕ್ಕೆ ಬೂಸ ಇನ್ನೇನೆಲ್ಲ ಇರುತ್ತೆ ಅದನ್ನು ಅವರೇ ಅಳತೆ ಮಾಡಿ ಹಾಕ್ತಾರೆ. ನನಗಿನ್ನೂ ಅಳತೆ ಮಾಡಿ ಅವಕ್ಕೆ ಎಷ್ಟೆಷ್ಟು ಕೊಡಬೇಕು ಅನ್ನೋದು ಐಡಿಯಾ ಇಲ್ಲ. ಸೊ ಅವರೇ ಎಲ್ಲನೂ ಹಾಕಿ ಕೊಡ್ತಾರೆ ಅಳತೆ ವೈಸು. ನಾನು ಇವಾಗ ಅದನ್ನೆಲ್ಲ ನೋಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅವರಿಲ್ಲ ಅಂದಾಗ ನಾನು ಕೊಡೋದಕ್ಕೆ ಅವರು ಒಂದೊಂದಕ್ಕೆ ಎಷ್ಟೆಷ್ಟು ಹಾಕಬೇಕು ಅಂತ ಮೆಷರ್ಮೆಂಟ್ ನನಗೆ ಹೇಳ್ಕೊಡ್ತಾ ಇದ್ದಾರೆ. ಒಂದು ಸೈಡ್ ಜೋಳ ಹಾಕಿದ್ದಾರೆ. ಎಲ್ಲ ನವಿಲುಗಳು ಬಂದು ಆಲೆ ಎಲ್ಲ ಒಂದು ಕಡೆಯಿಂದ ತಿಂತಾವೆ. ಆ್ಯಕ್ಚುಲಿ ನಂಗೆ ಗೊತ್ತೇ ಇರಲಿಲ್ಲ ಅಲ್ಲಿ ಜೋಳ ಹಾಕಿದ್ದಾರೆ, ನವಿಲುಗಳು ತಿಂತಾ ಇದೆ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ವೀಡಿಯೋ ಮಾಡ್ತಾಯಿದ್ದೆ. ಆವಾಗ ಪ್ರವೀಣ್ ಅವ್ರು ಹೇಳಿದ್ರು ಏನು ವೀಡಿಯೋ ಮಾಡ್ತಾಯಿದ್ಯಾ ಅಂತ. ಸೊ ನಾನು ಈ ಥರ ನವಿಲು ವೀಡಿಯೋ ಮಾಡ್ತಾಯಿದ್ದೆ ಅಂತ ಕೇಳಿದಕ್ಕೆ ಅಯ್ಯೋ ಜೋಳ ಹಾಕಿದ್ದೀನಮ್ಮ ಓಡಿಸು ಅಂದರು. ಅವಾಗ ಓಡೋಗಿ ತಿರ್ಗಾ ಎಲ್ಲನೂ ಓಡಿಸ್ಬಿಟ್ಟು ಇನ್ನು ತಿರ್ಗಾ ಹಾಲು ಹಾಕೋಕ್ಕೆ ಡೈರಿಗೆ ಹೋದ್ರು. ನಾನು ಇನ್ನು ಮನೆಗೆ ಬಂದು ನನ್ನ ಮಗನ ರಿಯಾಕ್ಷನ್ ನೀವು ನೋಡಿದ್ರಲ್ಲ ಆ ಥರ ಇರುತ್ತೆ ನಾವು ಮನೆಗೆ ಬಂದಾಗ. ಇನ್ನು ಅವನಿಗೆ ಹಾಲು ಕೊಟ್ಬಿಟ್ಟು ನಾವೊಂದು ಕಪ್ ಗ್ಲಾಸ್ ಕಾಫಿ ಕೊಡೋದು ಬಿಟ್ಟು ಇನ್ನು ಟಿಫನ್ಗೆ ನಾನು ಇಡ್ಲಿನ ಬ್ಯಾಟರ್ ರೆಡಿ ಮಾಡಿ ಇಟ್ಟಿದ್ದೆ. ಅಕ್ಕೂ ತುಂಬ ದಿವಸ ಆಗೋಗಿತ್ತು ಕೇಳ್ತಾ ಇದ್ದ ಅಪ್ಪು. ನಾನು ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ತುಂಬ ಪಾತ್ರೆ ಆಗೋಗ್ತವೆ ತೊಳೆಯೋದಕ್ಕೆ. ಈ ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ಅದು ತೊಳೆಯೋದಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳ್ಬಿಟ್ಟು ಮಾಡಿರಲಿಲ್ಲ. ಕೇಳ್ದ ಅಂತ ಹೇಳ್ಬಿಟ್ಟು ಇವತ್ತು ಮಾಡಿದ್ದೆ. ಹಾಗೆ ಅಮ್ಮ ಊರಿಂದ ಬೇಳೆ ಕೊಟ್ಟು ಕಳಿಸಿದ್ರು. ಅವರೇ ಬೆಳೆದು ಅವರೇ ಎಲ್ಲ ಕ್ಲೀನ್ ಮಾಡಿ ಕೊಟ್ಟು ಕಳಿಸಿದ್ರು. ಅದನ್ನು ವಿಜಿಲ್ ಕೂಗಿಸ್ತಾಯಿದ್ರೆ ಎಷ್ಟು ಘಮ ಅಂತ ಸ್ಮೆಲ್ ಬರ್ತಾಯಿತ್ತು ಗೊತ್ತಾ. ಅದರಲ್ಲೂ ಸೊಪ್ಪು ಸಾರಿಗೆ ಹಾಕಿದ್ರೆ ಎಷ್ಟು ಘಮ್ ಅಂತ ಸ್ಮೆಲ್ ಬರುತ್ತೆ ಗೊತ್ತಾ ಸೊಪ್ಪಿಗಂತೂ. ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಬೇಳೆ ಎಲ್ಲ ಕುಕ್ಕರ್ಗೆ ಹಾಕಿ ಇಟ್ಬಿಟ್ಟು ಇನ್ನು ಟೊಮೊಟೊ ಏನೇನು ಬೇಕು ಬೇಳೆ ಸಾಂಬಾರಿಗೆ ಸಿಂಪಲ್ ನಿಮಗೆ ಗೊತ್ತಿರುತ್ತಲ್ಲ. ಸೊ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಅಪ್ಪು ಈಚೆ ಹೋಗಿದ್ದಾನೆ ಆಟ ಆಡೋದಕ್ಕೆ. ಅವನಿಗೆ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಕೈಗೆ ಸಿಗ್ತಾ ಇಲ್ಲ, ಅವನು ಹಂಗಾಗ್ಬಿಟ್ಟಿದ್ದಾನೆ. ಹಾಗಾಗಿ ಹೋಗಲಿ ಬಿಡಿ, ಇನ್ನೇನು ಮಾಡೋಕ್ಕಾಗಲ್ಲ. ಬೆಳಗ್ಗೆ ಹೊತ್ತು ಸ್ವಲ್ಪ ಬಿಸಿಲು ಸ್ವಲ್ಪ ಕಮ್ಮಿ ಇರುತ್ತೆ, ಆವಾಗ ಟೈಮಲ್ಲಿ ಹೋಗಿ ಆಟಾಡ್ಕೊಂಡು ಬರ್ತಾನೆ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ. ಇನ್ನು ನಾನು ಅವ್ನು ಬರೋ ಅಷ್ಟೊತ್ತಿಗೆ ಸಣ್ಣ ಪುಟ್ಟದ್ದನ್ನೆಲ್ಲ ಎತ್ತಿಕ್ಕಣ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಡ್ತಾಯಿದ್ದೆ. ಹಾಗೆ ನೆನ್ನೆ ಒಬ್ಬರು ಕ್ಲೈಂಟ್ ಕೂಡ ಬಂದಿದ್ದರು ಸ್ಯಾರಿ ಮತ್ತು ಮೇಕಪ್ಗೆಲ್ಲ ಬುಕ್ ಮಾಡೋದಕ್ಕೆ. ಅವರು ಸ್ಯಾರಿ ಎಲ್ಲ ಕೊಟ್ಟೋಗಿದ್ರು, ಅಲ್ಲೇ ಎಲ್ಲ ಇಟ್ಬಿಟ್ಟಿದ್ದೆ ನಾನು. ಅದನ್ನು ಶಾಪಲ್ಲಿ ಇಡೋದಕ್ಕೂ ಕೂಡ ನಂಗೆ ಟೈಮ್ ಆಗಿರಲಿಲ್ಲ. ಹಾಗಾಗಿ ಇವತ್ತು ಆ ಒಂದು ಕೆಲಸನ ಹಿಂಗೆ
ಡಬಲ್ ಕೆಲಸ. ಈ ಕಡೆ ಅಡುಗೆ ಮನೇಲಿ ಒಂದು ಕೈ ಇರುತ್ತೆ, ಈ ಕಡೆ ಹಾಲಲ್ಲಿ ಏನಾದರೂ ಎತ್ತಿಡಬೇಕು ಅಂದರೆ ಅದನ್ನು ಕೂಡ ಎಲ್ಲ ಎತ್ತಿಡ್ತಾ ಇದ್ದೀನಿ. ಇನ್ನು ವಿಜಿಲ್ ಕೂಗ್ತು ಅಂತ ಹೇಳ್ಬಿಟ್ಟು ಹಾಗೆ ಇಡ್ಲಿಗೂ ಇಟ್ಬಿಡೋಣ, ಸುಮ್ಮನೆ ಲೇಟಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇಡ್ಲಿಗೂ ಕೂಡ ಇಟ್ಟಿದ್ದೀನಿ. ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಜಸ್ಟ್ ಅಕ್ಕಿ ಬೇಳೆ ಜೊತೆಗೆ ಅವಲಕ್ಕಿ ಕೂಡ ರುಬ್ತೀನಿ, ಆವಾಗ ತುಂಬ ಸಾಫ್ಟಾಗಿ ಬರುತ್ತೆ, ಮಕ್ಕಳು ಇಷ್ಟಪಡ್ತಾರೆ. ಗಟ್ಟಿ ಆದರೆ ಅವ್ರಿಗೆ ತಿನ್ನೋದಕ್ಕೂ ಇಂಟ್ರೆಸ್ಟ್ ಇರಲ್ಲ ಅಲ್ವಾ. ಹಾಗಾಗಿ ಇನ್ನು ಕಸ ಎಲ್ಲ ಗುಡಿಸಿ ಅವನು ಒಳಗೆ ಬರೋ ಅಷ್ಟೊತ್ತಿಗೆ ನೆಲ ಎಲ್ಲ ಒರೆಸಿ ಅವನಿಗೆ ಟಿಫನ್ ತಿನ್ನಿಸಿ ನಾನು ಕೂಡ ಟಿಫನ್ ಮಾಡಿ ಇನ್ನು ಶಾಪ್ಗೆ ಹೋಗಿ ಇನ್ನು ನನಗೆ ಮೇಕಪ್ ಪ್ರಾಡಕ್ಟ್ಸ್ ಏನಿತ್ತಲ್ಲ ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ನಾನೇನು ಮಾಡ್ತೀನಿ ಅಂದರೆ, ನನಗೆ ಮೇಕಪ್ ಬುಕ್ ಆಗಿದೆ ಅಂದರೆ ಯಾವ ಥರ ಬ್ರೈಡು ನಾನ್ ಬ್ರೈಡ್ ಎಲ್ಲ ತಿಳ್ಕೊಂಡು ಆ ನಂತರ ಅದಕ್ಕೆ ಏನೇನೆಲ್ಲ ಬೇಕು ಅಷ್ಟನ್ನು ಮಾತ್ರ ನಾನು ಮೇಕಪ್ ಪ್ರಾಡಕ್ಟ್ಸ್ನ ತೊಗೊಂಡೋಗ್ತೀನಿ. ಇನ್ನು ಮಿಕ್ಕಿದ್ನೆಲ್ಲ ಇಲ್ಲೇ ಎತ್ತಿಟ್ಟಿರ್ತೀನಿ. ಯಾಕಂದರೆ ಬ್ರೈಡ್ಗೆ ನಾವು ಯೂಸ್ ಮಾಡೋ ಮೇಕಪ್ ಪ್ರಾಡಕ್ಟ್ಸ್ ಒಂಥರ ಇರುತ್ತೆ, ನಾನ್ ಬ್ರೈಡಲ್ ಸಿಂಪಲ್ ಆ ಥರದಂದರೆ ಒಂಥರ ಪ್ರಾಡಕ್ಟ್ಸ್ ನಾನು ಮೇಂಟೈನ್ ಮಾಡ್ತಾ ಇರೋದು. ಸೊ ಹಾಗಾಗಿ ಇನ್ನು ಬ್ರಷಸ್ನು ಕೂಡ ಹಾಗೆ ಟಿಶ್ಯೂ ಪೇಪರ್ನಲ್ಲಿ ಒರೆಸ್ಕೊಳ್ತಾ ಇದ್ದೀನಿ. ಯಾಕಂದರೆ ತುಂಬ ದಿವಸ ಆಗೋಗಿತ್ತಲ್ಲ, ಹಾಗೆ ಇಟ್ಟು ಒಂದು ಸತಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡ್ತಾಯಿದ್ದೆ. ಇನ್ನು ಸ್ಯಾರಿ ಪ್ರಿಪ್ಲೇಟಿಂಗಿಗೆ ಕೊಟ್ಟೋಗಿದ್ರು, ಯಾಕಂದರೆ ನಮ್ಗಳು ಟೈಮ್ ಅಡ್ಜಸ್ಟ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು 2 ಮಾತ್ರ ಇದ್ದಿದ್ದು. ಆದರೆ ಅವ್ರು ಇನ್ನೂ 2 ಇದೆ ಸ್ಯಾರಿ ಅಂತ ಹೇಳಿದ್ರು. ಸರಿ ಆಯಿತು, ಒಟ್ಟಿಗೆ ತೊಗೊಂಬಂದ್ಬಿಡಿ, 4 ಮಾಡಿದ್ರೆ ನಮಗೂ ಕೂಡ ಅಲ್ಲಿ ಟೈಮ್ ಕನ್ಸ್ಯೂಮ್ ಆಗಲ್ಲ, ಜಾಸ್ತಿ ಹೊತ್ತಾಗಲ್ಲ ಅಂತೇಳ್ಬಿಟ್ಟು 4 ಕೂಡ ತರಿಸ್ಕೊಂಡಿದ್ದೆ. ಇನ್ನು ಪ್ರಿಪ್ಲೇಟ್ ಮಾಡೋದಕ್ಕೆ ಅಂತೇಳ್ಬಿಟ್ಟು ಮಧ್ಯಾಹ್ನ ನಾನು ಕರೆಂಟ್ಗೆ ಕಾಯ್ದು ಸಾಕಾಗಿ ಲಾಸ್ಟ್ ಒಂದು 3 ಗಂಟೆಗೇನೋ ಕರೆಂಟ್ ಬಂತು. ಸ್ಟಾರ್ಟ್ ಮಾಡಿಕೊಂಡೆ, ಅದರ ಮಧ್ಯದಲ್ಲೇ ಕರೆಂಟ್ ಹೊಟ್ಟೋಯ್ತು. ಅದಕ್ಕೆ ಏನು ಮಾಡಿದೆ ಅಂದರೆ, ಐರನ್ ಏನು ಮಾಡೋದು ಬೇಡ, ಫಸ್ಟು ಪಿನ್ ಮಾಡ್ಕೊಂಡು ಎತ್ತಿಟ್ಕೊಂಬಿಡೋಣ, ಆಮೇಲೆ ಐರನ್ ಕರೆಂಟ್ ಬಂದಿದ ತಕ್ಷಣ ಒಂದೊಂದೇ ಐರನ್ ಮಾಡಿಬಿಟ್ಟು ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೊಂಬಿಡೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಪಿನ್ ಮಾಡ್ಕೊತಾ ಇದ್ದೀನಿ. ನೀವು ಏನಾದರೂ ಈ ಥರ ಸರ್ವಿಸಸ್ ಬೇಕು ಅಂತಿದ್ರೆ ಸ್ಯಾರಿ ಪ್ರಿಪ್ಲೇಟಿಂಗ್, ಫೋಲ್ಡಿಂಗ್, ಬಾಕ್ಸ್ ಫೋಲ್ಡಿಂಗ್ ಎಲ್ಲ ಇರುತ್ತೆ. ಐರನಿಂಗ್ ಪ್ಲಸ್ ಆ್ಯಂಡ್ ಪಫಿ ಪ್ಲೇಟ್ಸ್ ಬೇಕು ಅಂದರೂ ಕೂಡ ಮಾಡಿಕೊಡ್ತೀವಿ. ಆದರೆ ನಮ್ಮ ರೂರಲ್ ಸೈಡ್ ಅದನ್ನೇನು ಕೇಳಲ್ಲ, ಯಾಕಂದರೆ ಅದಕ್ಕೆಲ್ಲ ಅಮೌಂಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಇದೆಲ್ಲ ಬೇಸಿಕ್ಕಾಗಿ ನೀವು ಪ್ರಿಪ್ಲೇಟಿಂಗ್ ಮಾಡಿರೋದನ್ನ ಜಸ್ಟ್ ಹಾಗೆ ಉಟ್ಕೊಳ್ಳೋದಕ್ಕೆ ಫಂಕ್ಷನ್ಸ್ಗೆಲ್ಲ ತುಂಬಾ ಯೂಸ್ ಆಗುತ್ತೆ. ನಿಮ್ಗೆ ಏನಾದರೂ ಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇದೇನಂದರೆ ನಾವು ಪ್ರಿಪ್ಲೇಟಿಂಗ್ ಮಾಡಿರೋದನ್ನ ನಿಮಗೆ ಉಟ್ಕೊಳ್ಳೋದಕ್ಕೂ ಕೂಡ ಐಡಿಯಾ ಗೊತ್ತಿರಬೇಕು. ಆ್ಯಂಡ್ ನಾವು ಹೆಂಗೆ ಪಿನ್ ಮಾಡಿರ್ತೀವಿ ನಿಮ್ಮ ಮೆಷರ್ಮೆಂಟಲ್ಲಿ, ನೀವು ಅದೇ ಥರನೇ ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ಟ್ರಿಕ್ಕಿನ ಯೂಸ್ ಮಾಡ್ಕೊಂಡು ನೀವು ಆರಾಮಾಗಿ ಉಟ್ಕೋಬೋದು. ಆ್ಯಂಡ್ ಇವಾಗೆಲ್ಲ ತುಂಬಾ ಪ್ರಿಪ್ಲೇಟಿಂಗ್ಸ್ನ ಮಾಡಿಸ್ಕೊತಾರೆ, ಯಾಕಂದರೆ ಮದುವೆ ಸಮಾರಂಭಗಳಲ್ಲಿ ತುಂಬಾ ಶಾಸ್ತ್ರಗಳಿರುತ್ತೆ. ಹಾಗಾಗಿನೇ ನಮಗೆ ಎಕ್ಸ್ಟ್ರಾನೇ ಸ್ಯಾರೀಸ್ಗಳು ಬರುತ್ತೆ, ಯಾಕಂದರೆ ಬಳೆ ಶಾಸ್ತ್ರ, ಅರಿಶಿನ ಶಾಸ್ತ್ರ ಅಂತ ತುಂಬ ಶಾಸ್ತ್ರಗಳಿಗೆ ಸೀರೆ ಉಡ್ತಾನೆ ಇರಬೇಕಲ್ಲ. ಹಾಗಾಗಿ ಇನ್ನು ಎಲ್ಲ ಸ್ಯಾರಿನೂ ಪಿನ್ ಮಾಡಿ ಇಟ್ಟಿದ್ದೀನಿ. ಇನ್ನು ನಾನು ತಿರ್ಗಾ ಸಂಜೆ ಹೋಗಿ ಹಾಲು ಕರಿಬೇಕಾಯಿತು, ಯಾಕಂದರೆ ಕರೆಂಟ್ ಇರಲಿಲ್ಲ, ಮಿಷಿನ್ ಇಲ್ಲ. ಹಾಗಾಗಿ ನಾನು ಪ್ರವೀಣವರಿಬ್ಬರೇ ಕೈಯಲ್ಲಿ ಕರಿಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡೇ ಹೋಗಿದ್ದು. ಹಾಗಾಗಿ ನಾನು ಇನ್ನು ಮಿಕ್ಕಿದ್ದ ಕೆಲಸ ಏನಿತ್ತು ಸಗಣಿ ಎಲ್ಲ ಎತ್ತಕೋದೆಲ್ಲ ಮಾಡಿಬಿಟ್ಟು ಇನ್ನು ವೆಯ್ಟ್ ಮಾಡಿದ್ವಿ ಒಂದು 10 ನಿಮಿಷ. ಆದರೆ ಹಾಲು ಹಾಕೋದಕ್ಕೆ ನಮಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಕರೆದ್ವಿ, 1-2 ಹಸು ಕೈಯಲ್ಲಿ ಕರೆದ್ವಿ. ಆಗಿದ ತಕ್ಷಣವೇ ಕರೆಂಟ್ ಬಂತು. ಸೊ ಆರಾಮಾಗಿ ನಾನು ಮಿಷಿನ್ ಹಾಕ್ತೆ, ಅವ್ರು ಇನ್ನು ಮಿಕ್ಕಿದ ಕೆಲಸನ ಅವ್ರು ಮಾಡಿಕೊಂಡ್ರು. ಈ ಥರ ಸ್ವಲ್ಪ ಬ್ಯಾಲೆನ್ಸ್ಡಾಗಿ ಇಬ್ಬರೂ ಮೇಂಟೈನ್ ಮಾಡ್ತಾಯಿದ್ದೀವಿ. ಇನ್ನು ಹಾಲೆಲ್ಲ ಕರೆದಾಕಿ ಸಂಜೆ ಅಪ್ಪನ ಅಮ್ಮ ಮನೆಗೆ ಬಿಟ್ಟು ಬರ್ತಾಯಿದ್ದೀನಿ, ಯಾಕಂದರೆ ನೆಕ್ಸ್ಟ್ ಡೇ ನನಗೆ ಮೇಕಪ್ ಇತ್ತು. ಹಾಗಾಗಿ ಅಪ್ಪನ ಅಮ್ಮ ಮನೆಗೆ ಬಿಟ್ಟು ಬಂದರೆ ನಂಗೆ ಸ್ವಲ್ಪ ಇಲ್ಲಿ ಅವ್ರ ಪಡಿಗೆ ಅವ್ರು ಕೆಲಸ ಮಾಡ್ತಾರೆ, ನನ್ನ ಪಡಿಗೆ ನನ್ನ ಕೆಲಸ. ಅಪ್ಪನ ಅಮ್ಮ ನೋಡ್ಕೊತಾರೆ, ಅಲ್ಲಿ ಅಕ್ಕ ಪಾಪು ಎಲ್ಲ ಇರೋದ್ರಿಂದ ಅವನು ಅಲ್ಲಿ ಸ್ವಲ್ಪ ಇದ್ರಾಗಿರ್ತಾನೆ. ಇವಾಗಂತೂ ಅವನಿಗೆ ಕೈಗೆ ಏನು ಸಿಕ್ಕಿದ್ರು ಬಿಡಲ್ಲ, ಜ್ಯೂಸ್ ಬಿಟ್ಟರೆ ಸಿಗಲ್ಲ, ಐಸಮ್ ಸಿಕ್ಕರೆ ಬಿಡಲ್ಲ. ಆದರೂ ಹಠ ಮಾಡಿಸ್ಕೊಂಡು ತೊಗೊಂಬಂದಿದ್ದಾನೆ ನೋಡಿ. ಅದನ್ನು ಕುಡಿಬೇಡ ಅಂತ ಹೇಳಿದ್ರು ಕುಡಿತಾ ಇರೋದು. ಸ್ವಲ್ಪ ಕಂಟ್ರೋಲ್ ಎಷ್ಟು ಮಾಡೋಕ್ಕೋದ್ರೂ ಜಾಸ್ತಿ ಕಂಟ್ರೋಲ್ ಮಾಡಿದ್ರೆ ಈ ಥರ ಆಗಿಬಿಡ್ತಾರೆ ಮಕ್ಕಳು. ಇಲ್ಲ ಹಠ ಮಾಡಿ ಇನ್ನು ಅಲ್ಲಿ ನಾನೇನು ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ, ಯಾಕಂದರೆ ಸ್ಯಾರಿ ಪ್ಲೇಟ್ ಮಾಡಿ ಐರನಿಂಗ್ ಬೇರೆ ಮಾಡಬೇಕಾಯ್ತಲ್ಲ. ಹಾಗಾಗಿ ಪಾಪುನ ಮಾತಾಡಿಸ್ಕೊಂಡು ಅಮ್ಮನ ಮಾತಾಡಿಸ್ಕೊಂಡು ಇನ್ನು ಅವನ್ನ ಅಲ್ಲಿ ಬಿಟ್ಬಿಟ್ಟು ಅವನಿಗೆ ಗೊತ್ತಾಗ್ದಂಗೆ ಬಂದ್ವಿ ನಾವು. ಇನ್ನು ಶಾಪಿಗೆ ಬಂದ ಮೇಲೆ ನಾನು ಸ್ಯಾರಿ ಐರನಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ, ಯಾಕಂದರೆ ಒಂದೇ ಸತಿ ಪಿನ್ ಆಗೋಗಿತ್ತು. ಹಾಗಾಗಿ ಫಟಾಫಟ್ ಅಂತ ಇನ್ನೆಲ್ಲಿ ಕರೆಂಟ್ ಹೋಗ್ಬಿಡುತ್ತಪ್ಪ ನೈಟ್ ಹೊತ್ತು ಅಂತ ಸ್ವಲ್ಪ ಭಯ ಇತ್ತು. ಕೆಲವು ಸತಿ ಇವಾಗಂತೂ ನೈಟ್ ಹೊತ್ತು ತೆಗಿತಾರೆ, ಹಂಗಾಗ್ಬಿಟ್ಟಿದೆ. ಹಾಗಾಗಿ ಫಟಾಫಟ್ ಅಂತ ಎಲ್ಲ ಸ್ಯಾರಿನೂ ಪಿನ್ ಮಾಡಿರೋದಕ್ಕೆ ಬಚಾವಾದೆ ನಾನು. ನೈಟ್ ಆಲ್ಮೋಸ್ಟ್ 11 ಗಂಟೆ ಹತ್ತತ್ರ ಆಗೋಯಿತು ನಾನು 4 ಸ್ಯಾರಿ ಪ್ರಿಪ್ಲೇಟ್ ಮಾಡೋ ಅಷ್ಟೊತ್ತಿಗೆ. ಯಾಕಂದರೆ ಊಟ ಎಲ್ಲ ಮುಗಿಸ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದು ಒಂದು 8:30-9 ಗಂಟೆನಾಗ ಸ್ಟಾರ್ಟ್ ಮಾಡಿದ್ದು ಊಟ ಮಾಡಿ. ಹಾಗಾಗಿ ಅಷ್ಟೊತ್ತಾಯಿತು. ಇನ್ನೂ ಅಲ್ಲಿಂದ ಬಂದಿದ್ದು ಸ್ವಲ್ಪ ಏನಾದರೂ ಇನ್ನೂ ಮುಂಚೆ ಆಗಿದ್ದರೆ ಇನ್ನೂ ಬೇಗ ಆಗ್ತಾಯಿತ್ತು. ಬಟ್ ಊಟ ಎಲ್ಲ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಟೈಮ್ ಆಗೋಗಿತ್ತು.
ಹಾಗಾಗಿನೇ ಸ್ವಲ್ಪ ಇದು ಲೇಟ್ ಮಾಡಿಕೊಂಡೆ. ಬಟ್ ನೆಕ್ಸ್ಟ್ ಡೇ ನನಗೇನಾಯಿತು ಅಂದರೆ ಅವರು ಕಾಲ್ ಮಾಡಿ ನನಗೆ ನೈಟ್ ಒಂದು 10-20 ಕಾಲ್ ಮಾಡಿ ಹೇಳಿದರು, ನಾವು ಬೇಗನೆ ಹೊರಡಬೇಕು. ಸೊ ಲೊಕೇಶನ್ ದೂರ ಇರೋದ್ರಿಂದ ನೀವು ಕೂಡ ನಮ್ಮ ಜೊತೆನೇ, ನಾನು ಕೂಡ ಅವ್ರ ಜೊತೆ ಹೋಗ್ತಾ ಇದ್ದೆ. ಹಾಗಾಗಿ ಸ್ವಲ್ಪ ನೀವು ಕೂಡ ಬೇಗ ರೆಡಿ ಆಗಿಬಿಡಿ ಅಂತ ಬೇರೆ ಹೇಳಿಬಿಟ್ರೆ ನಂಗೆ ಟೆನ್ಷನ್ ಬೇರೆ ಶುರುವಾಗೋಯಿತು. ಹಾಗಾಗಿ ಅದು ಇದು ಮ್ಯೂಸಿಕ್ಕು ಅದು ಇದು ಹಾಕ್ಕೊಂಡು ಹೇಗೋ ಫಟಾಫಟ್ ಅಂತ 4 ಸ್ಯಾರಿನೂ ಐರನ್ ಮಾಡಿ ಪ್ರಿಪ್ಲೇಟ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಒಂದು ಕವರೆಲ್ಲ ಕೆತ್ತಿಟ್ಟೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಬೇಗನೆ ಎದ್ದು ಫಾರ್ಮ್ ಹತ್ರ ಹೋಗಿ ಹಸು ಎಲ್ಲ ಹಾಲೆಲ್ಲ ಕರೆದಾಗ ಬಂದು ಸ್ನಾನ ಮಾಡಿ ಅದೆಲ್ಲ ವೀಡಿಯೋಸ್ ಮಾಡಲಿಲ್ಲ, ಯಾಕಂದರೆ ಡೈಲಿ ಅದನ್ನೇ ತೋರಿಸೋದು ಚೆನ್ನಾಗಿರಲ್ಲಲ್ವ. ಹಾಗಾಗಿ ಇನ್ನು ಮನೆಗೆ ಬಂದು ಪೂಜೆ ಗೀಜೆ ಎಲ್ಲ ಮುಗಿಸಿ ನಾನು ಇನ್ನೇನು ಹೊರಡ್ತಾ ಇದ್ದೆ. ಗಿಡಗಳಿಗೆ ಇನ್ನು 2 ದಿವಸ ಆದರೂ ಯಾರು ನೀರು ಹಾಕೋರು ಇರಲ್ವಲ್ಲ ಅಂತ ಹೇಳ್ಬಿಟ್ಟು ನಾನೇ ಹಾಕ್ಬಿಟ್ಟು ಹೋಗ್ತಾಯಿದ್ದೀನಿ. ಇನ್ನು ಹಾಕ್ಬಿಟ್ಟು ಹೋದರೆ ಬಂದು ನಾನು ಹಾಕ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಗಿಡಗಳಿಗೂ ಕೂಡ ನೀರೆಲ್ಲ ಹಾಕ್ತೆ. ರೆಡಿ ಆದೆ, ಆದರೆ ಅವರು ಇನ್ನೂ ಟೈಮ್ ಆಗಿಲ್ಲ. ನನಗೆ ನೈಟ್ ಫೋನ್ ಮಾಡೋದು ಅಂತೂ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ ಸ್ವಲ್ಪ ಲೇಟ್ ಆಗಿದೆ ಅಂತ ಹೇಳಿದ್ರೆ ಇನ್ನೂ ನಿಧಾನಕ್ಕೆ ಎಲ್ಲ ಮಾಡಿಬಿಟ್ಟು ರೆಡಿ ಆಗ್ತಾಯಿದ್ದೆ. ಸೊ ಇನ್ನೆಲ್ಲ ರೆಡಿ ಆಗಿದ್ದೀನಿ, ಸುಮ್ಮನೆ ಕೂತಿದ್ದೀನಿ. ಅವ್ರು ಫೋನ್ ಮಾಡಿದ್ಮೇಲೆ ಇಲ್ಲಿಂದ ಅಲ್ಲಿಗೆ ಹೋಗೋದು. ಲೊಕೇಶನ್ ದೂರ ಇರೋದ್ರಿಂದ ಸ್ವಲ್ಪ ಬೇಗನೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇರೋದು. ಹಾಗಾಗಿ ಇನ್ನು ಅವರು ಬರೋ ಅಷ್ಟೊತ್ತಿಗೆ 12:15 ಆಗೋಗಿತ್ತು, ಯಾಕಂದರೆ ಅಲ್ಲಿ ಶಾಸ್ತ್ರ ಅದು ಇದು ಅಂತ ಹೇಳ್ಬಿಟ್ಟು. ಇನ್ನು ಅವ್ರ ಜೊತೆಗೇ ನಾನು ಮೇಕಪ್ ಚೌಟ್ರಿಗೂ ಕೂಡ ಬಂದೆ. ಆದರೆ ಜಾಸ್ತಿ ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಹರಿಬರಿಲಿದ್ದರು ಅವರೂ ಶಾಸ್ತ್ರ ಅದು ಇದು ಅಂತ ಹೇಳ್ಬಿಟ್ಟು. ಸೊ ಫೈನಲಾಗಿ ಅವ್ರನ್ನ ರೆಡಿ ಮಾಡಿ ಕಳಿಸ್ದೆ. ಈ ಥರ ಕಾಣಿಸ್ತಾ ಇದ್ದಾರೆ ಆ್ಯಂಡ್ ತುಂಬಾ ಚೆಂದ ಕಾಣಿಸ್ತಾಯಿದ್ರು. ಅವ್ರ ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಡ್ರಾಪಿಂಗ್ ಎಲ್ಲನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಒಂದೊಳ್ಳೆ ರಿವ್ಯೂ ಕೂಡ ಶೇರ್ ಮಾಡಿದ್ದಾರೆ. ಹೇಳಬೇಕು ಅಂದರೆ ಮದುವೆ ಬಂದು ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ದೇನೆ, ಹಾಗಾಗಿ ಸ್ವಲ್ಪ ಅವರ ಇದಾಗಿರೋದ್ರಿಂದ ನಾನು ಜಾಸ್ತಿ ವೀಡಿಯೋಸ್ ಏನು ಮಾಡೋದಕ್ಕಾಗಲಿಲ್ಲ. ಯಾಕಂದರೆ ಎಲ್ಲರಿಗೂ ಒಂದೇ ರೂಮಲ್ಲಿ ರೆಡಿ ಆಗ್ತಾಯಿದ್ರು, ಒಂದು ಕಡೆ ಕ್ಯಾಮ್ರಾ ಇಟ್ಟರು, ಇನ್ನೊಬ್ರಿಗೆ ಅದು ತೊಂದರೆ ಆಗ್ತಾಯಿತ್ತು. ಹಾಗಾಗಿ ನಾನು ಜಸ್ಟ್ ಒಂದು ಲಾಸ್ಟ್ ಕ್ಲಿಪ್ಪಿಂಗ್ ಮಾತ್ರ ನಿಮ್ಮ ಜೊತೆ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನು ಅಲ್ಲಿ ಸ್ವಲ್ಪ ಸಿಂಪಲ್ ಹೇರ್ ಸ್ಟೈಲೆಲ್ಲ ಮಾಡಿಸ್ಕೊಂಡ್ರು. ಸೊ ಅದನ್ನು ಕೂಡ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನು ಕೂಡ ತೊಗೊಳಕ್ಕಾಗಲಿಲ್ಲ, ಜಸ್ಟ್ ಒಂದೇ ಒಂದು ಕ್ಲಿಪ್ ಇತ್ತು, ಅದನ್ನು ಹಾಕ್ತೆ. ಇನ್ನು ಹೋಗಿ ಊಟ ಮಾಡ್ಕೊಂಬಂದು ಲಗೇಜೆಲ್ಲ ಎತ್ತಿಟ್ಟು ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ತಿರ್ಗಾ ನನ್ನ ವರ್ಕ್ ಶುರು ಆಯಿತು. ಯಾಕಂದರೆ ಒಂದು 9:30ಗೇನೋ ಮುಹೂರ್ತ ಇದ್ದಿದ್ದು, ಹಾಗಾಗಿ ಬೇಗನೆ ಅವ್ರನ್ನ ನಾನು ರೆಡಿ ಮಾಡಬೇಕಾಗಿತ್ತು. ಯಾಕಂದರೆ ಅವ್ರದ್ದು ಏನೇನೋ ಶಾಸ್ತ್ರಗಳೆಲ್ಲ ಇತ್ತು. ಹಾಗಾಗಿ ಅವ್ರಿಗೆ ನಾನು ಈ ಥರ ಜ್ಯುವೆಲ್ರಿ ಎಲ್ಲ ಬಂದಾಗಲೇ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ರು. ಹಾಗಾಗಿ ಅವ್ರಿಗೆ ಕೇಳಿರೋ ಥರನೇ ಯಾವ ಥರ ಬೇಕು ಆ ಥರ ನಾನು ಮೇಕಪ್ನೆಲ್ಲ ಮಾಡಿಕೊಟ್ಟೆ. ಇನ್ನು ಅವ್ರ ಜೊತೆ ನನಗೆ ನೈಟ್ ಇವರು ಹೇರ್ ಸ್ಟೈಲ್ ಸಿಂಪಲ್ ಮೇಕಪ್ ಎಲ್ಲ ಮಾಡಿಸ್ಕೊಂಡಿದ್ರು. ಆದರೆ ನನಗೆ ವೀಡಿಯೋಸ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಬೆಳಗ್ಗೆ ಅವ್ರ ಜೊತೆ ತಿರ್ಗಿ ಒಂದು ಸಿಂಪಲ್ ಮೇಕಪ್ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ರು, ಸ್ಯಾರಿ ಡ್ರಾಪಿಂಗ್. ಆವಾಗ ನಾನೊಂದು ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೋತೀನಿ ಅಂತೇಳಿ ತೊಗೊಂಡೆ. ಇನ್ನು ನೆಕ್ಸ್ಟ್ ಇವ್ರದ್ದು ಅಷ್ಟೇ ಹೇರ್ ಸ್ಟೈಲ್ ಪ್ಲಸ್ ಲೈಟಾಗಿ ಮೇಕಪ್ನ ಕೇಳಿದರು. ಸೊ ಅವ್ರದ್ದು ಕೂಡ ಎಲ್ಲ ಮಾಡಿಕೊಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ, ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಹೇರ್ ಸ್ಟೈಲ್ ಮಾತ್ರ ತುಂಬಾ ಚೆನ್ನಾಗಿ ಬಂತು. ಅವರ ಸ್ಯಾರಿಗೂ ಅವ್ರ ಜ್ಯುವೆಲ್ರಿಗೂ ಎಲ್ಲ ತುಂಬ ಚೆನ್ನಾಗಿ ಬಂತು. ನೀವೇ ಏನಾದರೂ ಈ ಥರ ಮೇಕಪ್ ಬುಕ್ಕಿಂಗ್ಸ್ನ ಮಾಡ್ಕೋಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿರ್ತೀನಿ, ಒಂದು ಸತಿ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಎಲ್ಲ ಥರ ಮೇಕಪ್ ಕೂಡ ತುಂಬ ರೀಸನಬಲ್ ಪ್ರೈಸ್ಗೆ ನಾನು ಮಾಡಿಕೊಡ್ತೀನಿ. ಲೊಕೇಶನ್ ಯಾವುದಾದ್ರೂ ಪರವಾಗಿಲ್ಲ, ಆ್ಯಂಡ್ ವಾಟ್ಸಪ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಇವಾಗ ಬಂದೆ, ಟೈಮ್ ಬಂದು 4:53 ಆಗಿದೆ. ಪ್ರವೀಣವರೆಲ್ಲ ಈಚೆ ಹೋಗಿದ್ದಾರೆ. ಸೊ ಲಗೇಜೆಲ್ಲ ಇಲ್ಲಿಟ್ಟು ಅವರೇ ಬಿಟ್ಟರು ಮನೆಗೆ. ಲಗೇಜೆಲ್ಲ ಇಟ್ಟಿದ್ದೀನಿ. ಇವಾಗ ಹಾಲು ಕರೆಯೋಕ್ಕೆ ಹೋಗ್ಬೇಕು. ಅವರೆಲ್ಲ ತುಮಕೂರಿಗೆ ಹೋಗಿದ್ದಾರಂತೆ. ಬರೋದೇ ಇನ್ನೂ ಎಷ್ಟೊತ್ತಾಗೋದೇನೋ ನನಗೂ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು 5:30 ಅನ್ನೋಂಗೆ ನಾವು ಯಾವಾಗಲೂ ಹೋಗೋದು. ಹಾಗಾಗಿ 5:30ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಅವ್ರು ಬರಲಿ, ಅಷ್ಟೊತ್ತಿಗೆ ಬಂದರೆ ಇಬ್ಬರು ಹೋಗ್ತೀವಿ, ಇಲ್ಲ ಅಂದರೆ ಅವರೊಬ್ಬರೇ, ನಾನು ಒಬ್ಬಳೇ ಹೋಗಬೇಕಾಗಿದೆ ಹಾಲು ಕರೆಯೋದಕ್ಕೆ. ಫುಲ್ಲು ಸ್ವೆಟ್ ಆಗೋಯ್ತು. ಇದಕ್ಕೂ ಅದಕ್ಕೂ ಫುಲ್ಲು ಒಂಥರ ಗಬ್ಬೆ ಶೆಕೆ ಆಗೋಯಿತು. ಇನ್ನು ಅವರು ಕೂಡ 5:30 ಅಷ್ಟೊತ್ತಿಗೆ ಬಂದರು. ಇನ್ನು ಅವತ್ತು ಕೂಡ ಹೋಗಿ ಹಾಲೆಲ್ಲ ಕರ್ಕೊಟ್ಟು ಇನ್ನು ಕೆಲಸಗಳೆಲ್ಲ ಮುಗಿಸಿ ಕರುಗೆ ಹಾಲೆಲ್ಲ ಕುಡಿಸ್ಬಿಟ್ಟು ಇನ್ನು ನಾವು ಕೂಡ ಸೀದಾ ಮನೆಗೆ ಬಂದ್ವಿ. ಹೀಗಿತ್ತು ಇವತ್ತಿನ ಒಂದು 3 ಡೇಸ್ ವ್ಲಾಗ್. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ.